for all English channels and national channels, which want to show you, No, but you don't want to appear no, there. you are expected to know Kannada. You are expected to know Kannada also. That is true. The national audience will all know what Siddaramaiah is up to. Please understand it from that perspective. Okay. No, I can understand that also. Yeah, please, But it doesn't mean that everybody should speak in English also. It doesn't mean that everybody should speak in English also. ನೀನ್ ಟಿವಿ ಕೆಲಸಕ್ಕೆ ಬಾ, ಆಮೇಲೆ ಗೊತ್ತಾಗುತ್ತೆ. ಚಂದ್ರಶೇಖರ್ ಅವನ ಮೇಲೆ ಜಗಳ ಹಾಕ್ತೀಯ ಬಿಡ, ಅವನ ಸ್ನೇಹಿತ ಅವನ ಇಲ್ಲಿ ಪಾಪ. ನಾನು ಇವ್ರು ಪ್ರಶ್ನೆ ಕೇಳ್ತಾರೆ, ಆಮೇಲೆ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಕೊನೆಯಲ್ಲಿ. ಅದು ಸಮರೈಸ್ ಇನ್ ಇಂಗ್ಲಿಷ್. ಓಕೆ. ಅಸೆಂಬ್ಲಿ ಕ್ಯಾಂಪೈನ್ ಅಲ್ಲಿ ರಾಹುಲ್ ಗಾಂಧಿ ಅವರು ಬಂದು ಹಳೆ ಮೈಸೂರು ಭಾಗದಲ್ಲಿ ಅವ್ರೊಂದು ಮಾತು ಹೇಳ್ತಾರೆ ಪದೇ ಪದೇ, ಜೆಡಿಎಸ್ ಬಿಜೆಪಿ ಬಿ ಟೀಮು ಅಂತ. ಅದು ದೇವೇಗೌಡರು ಹೇಳ್ತಾರೆ, ರಾಹುಲ್ ಗಾಂಧಿ ಅವರನ್ನ ನೀವು ಮಿಸ್ಲೀಡ್ ಮಾಡಿದ್ದಕ್ಕೆ ನಮ್ಮನ್ನ ಬಿ ಟೀಮ್ ಅಂದ್ರು, ಅದಕ್ಕೆ ಬಿಜೆಪಿ ಏನಾಗೋಯ್ತು, ನೀವು ಮಿಸ್ಲೀಡ್ ಮಾಡಿದ್ರಿ ರಾಹುಲ್ ಗಾಂಧಿಗೆ. ನೋಡ್ರಿ ಅವ್ರು ಏನ್ ಹೇಳಿದ್ದಾರೆ ಅದನ್ನು ಹೇಳ್ಬಿಡ್ತೇನೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ಹಾಸನದ ಒಂದು ಸೀಟ್ ಗೆಲ್ಲಕ್ಕೆ ಕಾರಣ ಅಂತ ಹೇಳಿದ್ದಾರೆ. ನಾವು ಅವರು ಪರಸ್ಪರ ಅಸೆಂಬ್ಲಿ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ವಾ? ಟ್ರಯಾಂಗುಲರ್ ಫೈಟ್ ಆಗಿತ್ತು, ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್. ನಮ್ಮ ಪಕ್ಷದ ಬಗ್ಗೆ ಎಲ್ಲ ಹೊಗಳು ಮಾತಾಡಿದ್ರ ನಮಗೆ ಅವರು ದೇವೇಗೌಡರು ಅಸೆಂಬ್ಲಿ ಚುನಾವಣೆಯಲ್ಲಿ. ಕುಮಾರಸ್ವಾಮಿ ಹೊಗಳು ಮಾತಾಡಿದ್ರ? ನಾವು ವಿರೋಧ ಮಾಡಿದ್ದೀವಿ. ನಮ್ಗೆ ಅವರು ಹಳೆ ಮೈಸೂರಿನಲ್ಲಿ ಅವರೇ ಸ್ಟ್ರಾಂಗ್ ಅಪೋನೆಂಟ್. ನಮಗೆ ವಿರೋಧ ಮಾಡಿದ್ದೀವಿ. ಬಿ ಟೀಮ್ ಅಂತ ಹೇಳಿದ್ದದ್ದು ನಿಜ. ಅವ್ರ ಹಿಂದೆ ಬಿಜೆಪಿ ಜೊತೆ ಹೋಗಿದ್ದರಿಂದ ಬಿ ಟೀಮ್ ಅಂತ ಹೇಳಿದ್ದು. ವಾಟ್ ಇಸ್ ರಾಂಗ್ ಇನ್ ದಟ್? ವಿ ಅಪೋಸ್ಡ್ ಈಚ್ ಅದರ್ in the assembly election. Bitterly we fought each other. They also made political accusations against us. We also made. ಅವ್ರೇನು ನಮಗೆ ಬಹಳ ಎಲ್ಲ ಹೊಗಳಿ ಮಾತಾಡ್ಬಿಟ್ಟು ಹೋಗಿದ್ರು ದೇವೇಗೌಡರು ಕುಮಾರಸ್ವಾಮಿ ಎಲ್ಲ. ಆಯ್ತು ಹೇಳಿ. ಸಮಸ್ಯೆ ಸಿಗಾಕೊಂಡು ತೃಪ್ತರಾದಾಗ ಬಂಡಾಯ ಇದ್ದಾಗ ದೇವೇಗೌಡ ಏನ್ ಹೇಳಿದ್ರು, ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾರೆ, ಅವ್ರದ್ದೇನಿಲ್ಲ ಆ ತರ ಹೇಳಿದ್ರು. ಸರ್ಕಾರ ಬಿದ್ದ ಮೇಲೆ ನಿಮ್ಮ ಮೇಲೆ ಯಾಕೆ ಆರೋಪ ಮಾಡ್ತಾವ್ರೆ? ಅದೇ ನಾನು ಹೇಳಿದ್ನಲ್ಲ, ರಾಜಕೀಯ ದುರುದ್ದೇಶದಿಂದ ಜನರ ಸಿಂಪತಿ ಗಳಿಸ್ಕೊಳ್ಳಿಕ್ಕೋಸ್ಕರ ನನ್ನ ಮೇಲೆ ಗೂಬೆ ಕುಳಿಸ್ಲಿಕ್ಕೋಸ್ಕರ, ಅವ್ರಿಗೆ ಹಳೆ ಮೈಸೂರಿನಲ್ಲಿ ನಾವೇ ಸ್ಟ್ರಾಂಗ್ ಅಪೋನೆಂಟ್ ಇರೋದ್ರಿಂದ ನಮ್ಮನ್ನು ಮುಗಿಸೋಕ್ಕೋಸ್ಕರ ಕಾಂಗ್ರೆಸ್ ಪಕ್ಷನ ಈ ತರ ಹೇಳಿದ್ದಾರೆ. ನಾನು ಎಲ್ಲೂ ಹೇಳಿಲ್ಲ ಹಂಗಂತ ದೇವೇಗೌಡನ ಅಕ್ಸೆಪ್ಟ್. ಅವ್ರು ಹೇಳ್ತಾರೆ, ನಾನು ಹೇಳಿಲ್ಲ ಹಂಗ ದೇವೇಗೌಡರನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಎಲ್ಲಿ ಹೇಳಿದ್ದೀನಿ? ಅದರ್ವೈಸ್ ಐ ವುಡ್ ನಾಟ್ ಹ್ಯಾವ್ ಕ್ಯಾಂಪೈನ್ಡ್ ಅಲಾಂಗ್ ವಿತ್ ಮಿಸ್ಟರ್ ದೇವೇಗೌಡ. I campaigned along with him in 5 districts, in 5 parliamentary constituencies. Sir, this morning also Devegowda has given an interview saying that Kumaraswamy used to come cry to him saying that you are not letting him function. This morning also Devegowda has given an interview saying that Kumaraswamy in the last 14 months used to come cry in front of him saying that Siddaramaiah is interfering in my work. I never interfered. Let him show one instance. Let him show one instance where I have interfered. I have not interfered in any case. But your supporters wanted you as chief minister when Kumaraswamy was already the chief minister. That is because of love and affection they were telling like that. That is what Devegowda is saying. Devegowda can infer so many things. I am not responsible for all those things. ವೋಟ್ ಟ್ಯಾಪಿಂಗ್ ಪ್ರಕರಣ ಸಿಬಿಐ ಕೊಟ್ಟ ದೇವೇಗೌಡರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ, ಇದು ರಾಜಕೀಯನ ಹೇಗೆ ಅಂತ ಸರ್? ನಂಗೆ ಗೊತ್ತಿಲ್ಲ ನೋಡ್ರಿಯಪ್ಪ. ದೇವೇಗೌಡರು ಬಿಜೆಪಿನ ಖುಷಿ ಪಡಿಸಕ್ಕೆ ನಾವು ಮಾತ್ರ ಮಾಡ್ತಾ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಯಾಕಂತಂದ್ರೆ ಯಡಿಯೂರಪ್ಪನವರು ಡೆಲ್ಲಿಯಿಂದ ಬಂದ ತಕ್ಷಣ ಸಿಬಿಐಗೆ ಕೊಡಿ ಅಂತ ಹೇಳಿದ್ರು, ಸಿಬಿಐ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಯಾರು ಹೇಳಿ ಕಳಿಸಿದವರು ಅವ್ರಿಗೆ?
ಮೋದಿ ಮತ್ತು ಶಾ ಇವರೇನು ಹೇಳಿದ್ರು ದೇವೇಗೌಡರು ಅದಕ್ಕೆ? ನಾನು ಮೋದಿ ಶಾ ಹೇಳಿದ್ದಾರೆ ಅಂತ ಅನ್ಕೊಂಡಿಲ್ಲ, ಅವ್ರು ಬೇರೆ ಕೆಲಸಗಳಿದ್ದಾವೆ ರಾಷ್ಟ್ರದಲ್ಲಿ, ಇದನ್ನೆಲ್ಲ ಯಾಕೆ ಮಾಡಕ್ ಹೋಯ್ತಾರ ಅವರು ಅಂತ ಹೇಳಿದವ್ರು ಯಾರು? ಮತ್ತೆ ಮೋದಿ ಅವ್ರ ಅನುಮತಿ ಇಲ್ದೇನೆ ಇವರು ಇದು ಕೊಟ್ಬಿಟ್ರ, ಕೇಳ್ದೇನೆ ಕೊಟ್ಬಿಟ್ರ ಸಿಬಿಐಗೆ ಯಡಿಯೂರಪ್ಪ? ಆ ಯಡಿಯೂರಪ್ಪನವರು ಕೂಡ ಸಿದ್ದರಾಮಯ್ಯನವ್ರ ಸಲಹೆ ಮೇಲ್ಕೊಟ್ಟೆ, ಸುಳ್ಳು, ನಾನು ಮಾತಾಡಿಲ್ಲ ಯಡಿಯೂರಪ್ಪನ ಜೊತೆ, ಸುಳ್ಳು. ಚಂದ್ರಶೇಖರ್ ತಾಳಿ ಇದು ಹೇಳ್ಬಿಡ್ತೀನಿ, ಆಮೇಲೆ ಕೇಳು, ನಿನ್ಗೆ ಪ್ರಶ್ನೆ, ನೆಕ್ಸ್ಟ್ ನಿಂದೆ. ನೋಡಪ್ಪ, ವೈಯಕ್ತಿಕವಾಗಿ ನನಗೂ ಯಡಿಯೂರಪ್ಪನಿಗೂ ಏನೂ ಇಲ್ಲ, ಯಾವ ಪಾರ್ಟಿಯವ್ರ ಜೊತೆಲೂ ಇಲ್ಲ, ದೇವೇಗೌಡರ ಜೊತೆಲೂ ಕೂಡ ನನಗೆ ವೈಯಕ್ತಿಕವಾಗಿ ಏನಿಲ್ಲ, ಕುಮಾರಸ್ವಾಮಿ ಬಗ್ಗೆನೂ ಕೂಡ ನನಗೆ ವೈಯಕ್ತಿಕವಾಗಿ ಏನಿಲ್ಲ. ಯು ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಆಸ್ ಪರ್ಸನ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ಅಂಡ್ ಲವ್, ಗೊತ್ತಾಯ್ತಾ? ಆದರೆ ರಾಜಕೀಯವಾಗಿ ನಮಗೆ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದು. ಈಗ ನನ್ನನ್ನು ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ಬಿಟ್ರು 96ನಲ್ಲಿ, ಎಲ್ಲ ಸರಿ 2005ನಲ್ಲಿ ಎಕ್ಸ್ಪೆಲ್ ಮಾಡಿಬಿಟ್ರು. ನಾನು ಇವ್ರನ್ನ ಟೀಕೆನೇ ಮಾಡಬಾರ್ದಾ? ರಾಜಕೀಯ ಪಕ್ಷ JDSನ ಟೀಕೆನೇ ಮಾಡಬಾರ್ದಾ? ಟೀಕೆ ಮಾಡ್ತಾ ಬಂದಿದ್ದೀನಿ, ಅಹಿಂದ ಸಂಘಟನೆ ಮಾಡ್ತಾ ಇದ್ದೆ, ಟೀಕೆ ಮಾಡಿದ್ದೀನಿ. ಅದು ದೇವೇಗೌಡರು ಇಲ್ಲ ಅವರು ತೆಗೆದಾಕ್ತದಕ್ಕೋಸ್ಕರ ನನಗೆ ಕಾಂಗ್ರೆಸ್ನವ್ರು ಎತ್ಕಟ್ಬಿಟ್ಟಿದ್ರು, SM ಕೃಷ್ಣ ಅವ್ರನ್ನ ಉಪಯೋಗಿಸ್ಕೊಂಡು ಮಾಡಿದ್ರು. ನಾನು SM ಕೃಷ್ಣ ಅವ್ರು ಅದಕ್ಕೆ ಮೊದಲು ಮಾತಾಡೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ನಾವು ಅಹಿಂದ ಅಂದರೆ ನನ್ನ ಯಾಕೆ ತೆಗೆದಾಕರು ಅಂತ ಜನಗಳಿಗೆ ಹೇಳ್ಕೊ ಬರ್ತಾ ಇದ್ರಿ. ಹೇಳಪ್ಪ ನೀನು ಚಂದ್ರಶೇಖರ್. ಈಗ ರಾಮಕೃಷ್ಣ ಹೆಗ್ಡೆ ಉಚ್ಚಾಟನೆ ಮಾಡಿದಾಗ ನಿನ್ ಗಂಡ ನೀರು ಬರಲಿಲ್ಲ, ಅಳ್ಳಿಲ್ಲ. ನಿನ್ನ ಉಚ್ಚಾಟನೆ ಮಾಡಿದಾಗ ನೀ ಅಳ್ಳಿಲ್ಲ ಅಂದ್ರೆ ಜನತಾದಳದಲ್ಲಿ ಅಳುವ ಅಸ್ತ್ರ ಕಾಂಗ್ರೆಸ್ನವರು ಎಲ್ಲೂ ಪ್ರಯೋಗ ಮಾಡಲಿಲ್ವಲ್ಲ? ಅದೇನು ಬರೀ ಅವರಿಗೆ ದುಡ್ಡು ಕೊಟ್ಟಿದ್ದೀರಾ? ಇಲ್ಲ ಯಾರಿಗೆ ಅಳುವ ಅಸ್ತ್ರವನ್ನ ದೇವೇಗೌಡರು ಮಕ್ಕಳಿಗೆ ಇಲ್ಲ ನೋಡಪ್ಪ, ದುಗ್ಗನೇ ಆಗಲ್ವಾ ಅಂತ. ರಾಜಕೀಯವಾಗಿ ನಾನು ಅಳೋದು ಗೊತ್ತಿಲ್ಲ ನನಗೆ, ಅಳೋದಿಲ್ಲ, ನಾನು ಅಳಬೇಕಾದಂತ ಅಗತ್ಯ ಇಲ್ಲ. ಯಾಕೆಂತಂದ್ರೆ ನಾವು ರಾಜಕಾರಣ ಅಂತಂದ್ರೆ ಜನಸೇವೆ ಮಾಡಕ್ ಬಂದಿರ್ತಕ್ಕಂಥದ್ದು. ಜನ ಅವಕಾಶ ಕೊಟ್ರೆ ಜನಸೇವೆ ಮಾಡಬೇಕು, ಕೊಡ್ಲಿಲ್ಲ ಅಂತಂದ್ರೆ ಮನೇಲಿರ್ಬೇಕು, ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ಅಳೋದು ಬೆಳೋದು ಅವೆಲ್ಲ ನಾನು ಕಲ್ತಿಲ್ಲ. ರಾಮಕೃಷ್ಣ ಹೆಗ್ಡೆಯವ್ರನ್ನ ಉಚ್ಚಾಟನೆ ಮಾಡಿದಾಗ ಅವತ್ತು ನಾವೆಲ್ಲ ದೇವೇಗೌಡರು ನಾವೆಲ್ಲ ಒಂದೇ ಪಾರ್ಟಿನಲ್ಲಿದ್ದೋ. ಲಾಲು ಪ್ರಸಾದ್ ಯಾದವ್ ಅಧ್ಯಕ್ಷರಾಗಿದ್ದರು, ಆಗ ದೇವೇಗೌಡರು ಕೂಡ ಪ್ರಧಾನಮಂತ್ರಿ ಆಗಿದ್ರು. ಅವ್ರು ಉಚ್ಚಾಟನೆ ಮಾಡಿದಾಗ ನಾನು, ಜಯೇಶ್ ಪಟೇಲ್ ನಾವೆಲ್ಲರೂ ಕೂಡ ಇದ್ದೋ. ಬಟ್ ಉಚ್ಚಾಟನೆ ಮಾಡೋದು ಸರಿ ಇಲ್ಲ ಅಂತಂದ್ರೂ ಕೂಡ ಒಂದು ಪಕ್ಷ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಇತ್ತು. ಒಬ್ರು ಕಾಂಗ್ರೆಸ್ ಮೈತ್ರಿ ಈವರೆಗೂ ಇತ್ತು. ಈಗ ಪರಸ್ಪರ ಆರೋಪಗಳ ನಂತರವೂ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ? ನೋಡಪ್ಪ, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡೋದು, ನಾವಲ್ಲ. ಮೈತ್ರಿ ಮುಂದುವರಿಬೇಕಾ ಬೇಡವಾ ಅಂತ ಅನ್ನೋದೆಲ್ಲ ತೀರ್ಮಾನ ಮಾಡೋರು. ವೈಯಕ್ತಿಕ ಪ್ರಶ್ನೆ ಬರೋದಿಲ್ರಿ ಇದರಲ್ಲಿ, ವೈಯಕ್ತಿಕ ಪ್ರಶ್ನೆ ಬರಲ್ಲ. ಒಂದು ಪಕ್ಷದಲ್ಲಿ ಯಾವಾಗಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೈಕಮಾಂಡ್ನವರು ಒಂದು ಮೆಜಾರಿಟಿ ಒಪಿನಿಯನ್ ಮೇಲೆ ತೀರ್ಮಾನ ಮಾಡಿದಾಗ ಯು ಹ್ಯಾವ್ ಟು ಅಬೈಡ್ ಬೈ ಇಟ್. ಗೋ ಬೈ ಇಟ್. ಇದು ಅಡಿಗೆ ಮಾಡ್ಕೋ ಪ್ರಶ್ನೆ ಅಲ್ಲ. ಮೊದಲು ಇರ್ಲಿ, ನಾವು 2018ಕ್ಕಿಂತ ಚುನಾವಣೆಯಲ್ಲಿ ಒಬ್ರಿಗೊಬ್ಬರು ಕುಸ್ತಿ ಮಾಡಿರ್ಲಿಲ್ವಾ ರಾಜಕೀಯವಾಗಿ? ಮತ್ತೆ ಸಮ್ಮಿಶ್ರ ಸರ್ಕಾರ ಮಾಡಲಿಲ್ವಾ? ಒಬ್ರು ಆಯ್ತಾ ಇವರು ಲೋಕಸಭಾ ಚುನಾವಣೆ ಹಿಂದೆ ನೀವು ಪರಸ್ಪರ ಬೀದಿನಲ್ಲಿ ಕೆಟ್ಟದಾಗ ಬೈದಾಡ್ತೀವಿ. ಯಾವಾಗ? ಲೋಕಸಭಾ ಚುನಾವಣೆ ಹಿಂದೆ ನೀವು ಕಾಂಗ್ರೆಸ್ನವರು ಅಸೆಂಬ್ಲಿ ಚುನಾವಣೆಯಲ್ಲಿ, ನಾಟ್ ಲೋಕಸಭಾ ಚುನಾವಣೆ. ಈಗ ಮತ್ತೆ ಆರೋಪ ಪ್ರತ್ಯಾರೋಪಗಳಾಗ್ತಾ ಇದ್ದಾವೆ.
ಅಂಥದ್ರಲ್ಲಿ ಮುಂಬರುವ ಚುನಾವಣೆಗೆ ನಿಮ್ಮೊಂದು ಮೈತ್ರಿ ಅಂತಂದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಇದು ನಾಯಕರ ನಿಲುವೇನು ಹೈಕಮಾಂಡ್ ಏನ್ ಬಿಡಿ ಹೈಕಮಾಂಡ್ ಅವ್ರು ನಮ್ಗೆ ಕೇಳಿದ್ರೆ ನಮ್ಮ ಅಭಿಪ್ರಾಯ ಕೊಡ್ತೀವಿ. ಆಗ ಈಗ ಕೇಳಿ ಚಂದ್ರಶೇಖರ್, ಇದು ಪ್ರತ್ಯಾರೋಪ ಆರೋಪ ಅಲ್ಲ. ದೇವೇಗೌಡರು ಆರೋಪ ಮಾಡಿದ್ದಾರೆ ನನ್ನ ಮೇಲೆ, ಗಂಭೀರವಾದ ಆರೋಪಗಳನ್ನ. ಆರೋಪಗಳು ಗಂಭೀರವಾಗಿರುವಾಗ ಮೌನವಾಗಿದ್ರೆ ಏನ್ ಅನ್ಕೋತಾರೆ ಜನಗಳು? ನೀ ಏನ್ ಅನ್ಕೋತೀಯ? ನೀ ಏನ್ ಅನ್ಕೋತೀಯ ಹೇಳಪ್ಪ? ಅದಕ್ಕೆ ನಮ್ಗೆ ಕೆಲವು ವಿಷಯಗಳನ್ನ ಎಲ್ಲ ಜನಗಳಿಗೆ ತಿಳಿಸ್ಬೇಕಾಗ್ತದೆ. ಜನಗಳಿಗೆ ತಿಳಿಸ್ಬೇಕು. ಒಬ್ರು ಒನ್ ಅಟ್ ಎ ಟೈಮ್. ಅದಾದ್ಮೇಲೆ ಬರ್ತಿರ್ತಾರೆ. ಅದಾದ್ಮೇಲೆ ಇನ್ನೇನೋ ಪ್ರಶ್ನೆಗಳಿದಾವ ಇದ್ರ ಬಗ್ಗೆ? ಜೊತೆಗೆ ಕಾಂಗ್ರೆಸ್ನ ತುಂಬಾ ಲೀಡರ್ಸ್ ಇದ್ದಾರೆ, ಅವ್ರ ಯಾರು ಟಾರ್ಗೆಟ್ ಮಾಡಿ ಮಾತಾಡೋದು, ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಪದೇ ಟಾರ್ಗೆಟ್ ಮಾಡ್ತಾರೆ? ನನ್ನ ಮೇಲೆ ಅವರಿಗೆ ರಾಜಕೀಯ ದ್ವೇಷ ಇದೆ, ಆ ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ. ಆಮೇಲೆ ನನ್ನನ್ನು ರಾಜಕೀಯವಾಗಿ ಮುಗಿಸ್ಬೇಕು, ನನ್ನ ಮುಗಿಸಿದ್ರೆ ಕಾಂಗ್ರೆಸ್ಗೂ ಕೂಡ ಹೊಡೆತ ಬೀಳ್ತದೆ ಅಂತ ಲೆಕ್ಕಾಚಾರ. ಎಲ್ಲಿ ಜೆಡಿಎಸ್? ನಾನು ಹೇಳಲ್ಲ, ಅಸೆಂಬ್ಲಿ ಚುನಾವಣೆಗಿಂತ ಒಳ ಒಪ್ಪಂದ ಮಾಡ್ಕೊಂಡಿದ್ರು, ಈಗಿಲ್ಲ. ಯಡಿಯೂರಪ್ಪನವರು ಗೊತ್ತಿಲ್ಲ ನನಗೆ, ಯಾಕೆ ಸುಳ್ಳು ಹೇಳಿದಾರೋ ಗೊತ್ತಿಲ್ಲ ನನಗೆ. ಯಡಿಯೂರಪ್ಪನವ್ರು ಹೇಳಲಿ ನನಗೆ, ನಾನು ಸಲಹೆ ಕೊಟ್ಟೆ ಇವರಿಗೆ ಸಿಬಿಐ ಕೊಡಿ ಅಂತ, ಹೇಳಲಿ ನೋಡೋಣ. ನೋ, ಇಟ್ ಈಸ್ ಟೋಟಲಿ ಫಾಲ್ಸ್. ಎಲ್ಲ ಯಾವ್ದನ್ನಾರು ಏನಾರ ಕೊಟ್ಕೊಳ್ಳಪ್ಪ, ನನಗೆ ಅದಕ್ಕೂ ಸಂಬಂಧ ಇಲ್ಲ. ಇದೇ ಬಿಜೆಪಿಯವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಿಬಿಐ ಕೊಡಿ ಅಂದ್ರೆ ಏನ್ ಹೇಳ್ತಿದ್ರು? ಚೋರ್ ಬಚಾವ್ ಸಂಸ್ಥೆ, ಇದೇ ಅಶೋಕ ಹೇಳ್ತಿದ್ದ, ಚೋರ್ ಬಚಾವ್ ಸಂಸ್ಥೆ. ಈಗ ಇದ್ದಕ್ಕಿದ್ದಲ್ಲಿ ಯಾಕೆ ಹೇಳ್ತಾವ್ರೆ? ಇದ್ದಕ್ಕಿದ್ದ ಎಲ್ಲ ಸಿಬಿಐ ಕೊಡ್ತೀವಿ ಅಂತಾರಲ್ಲ. ನಾನು ಸಿಬಿಐ ಕೊಡಿ ಅಂತ ಹೇಳಲಿಲ್ಲ. ನನಗಿದೆ ಹಿಂಗೆ ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ನೀವೆಲ್ಲ ಇದ್ರಿ, ಬಹಳ ಜನ ಇರಬೇಕು ಅಲ್ಲಿ ಇದ್ದವ್ರು. ಅವತ್ತು ನಾನು ಕೇಳಿದ್ರು, ನಿಮ್ಮ ಆಫೀಸ್ನವರು ಕೂಡ ಟ್ಯಾಪಿಂಗ್ ಮಾಡಿದಾರಂತಲ್ಲ ಅಂತ. ನಾನೇನು ಹೇಳಿದೆ, ಟ್ಯಾಪಿಂಗ್ ಮಾಡಿದರೆ ಅದು ನಿಜ ಆದರೆ ಇಫ್ ದಟ್ ಈಸ್ ಶೋ ತನಿಖೆ ಮಾಡಿ, ಸೂಕ್ತವಾದ ತನಿಖೆ ಮಾಡಲಿ ಅಂತ ಹೇಳಿದೆ ಅಷ್ಟೇ. ನಾನು ಹೇಳಿದ್ದರು ಸೂಕ್ತವಾದಂಥ ತನಿಖೆ ಮಾಡಲಿ, ಯಾರು ತಪ್ಪಿಸದಿದ್ದರೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದೆ. ದಟ್ಸ್ ಆಲ್ ಐ ಸೆಡ್. ಯಡಿಯೂರಪ್ಪ ಸಿದ್ದರಾಮಯ್ಯನವರು ಸಲಹೆ ಕೊಟ್ಟರು, ಗೊತ್ತಿಲ್ಲ ನನಗೆ. ದೇವೇಗೌಡರು ಕೇಳ್ಕೊಂಡು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ? ಇಲ್ಲ ಇಲ್ಲೇ ಅವೆಲ್ಲ ನೋಡ್ರಿ, ಇನ್ನೊಂದು ಪಕ್ಷದವ್ರು ಕೇಳ್ಕೊಂಡು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಲ್ಲ. ಇನ್ನೊಂದು ಪಕ್ಷದವ್ರು ಕೇಳ್ಕೊಂಡು ಹೈಕಮಾಂಡ್ ಅವ್ರು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಲ್ಲ. ಯಾರು ಹೇಳಿದ್ರು? ಅವ್ರು ಹೇಳಿದ್ರು ಅಂತ ಹೇಳಿಲ್ಲ ನೋಡ್ರಿ, ನನ್ನ ಹೇಳಿ ಕಳಿಸಿದ್ರು ಅಂತ ಅವ್ರು ಹೇಳೋದು ಹೇಳಿಲ್ಲ. ಅವರು ನಾವು ಬಂದು ಬೆಂಗಳೂರಿನಲ್ಲಿ ಬಂದು ಎಲ್ಲನೂ ಹೇಳ್ತೀವಿ ಅಂತ ಹೇಳಿದ್ರು ಅಷ್ಟೇ. ನೋಡಪ್ಪ, ನಾನು ಇವತ್ತು ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಬಹಳ ಜನ MLAಗಳು ನನ್ನ ಹತ್ರ ಬಂದು ಹೇಳ್ತಿದ್ರು, ನಮಗೆ ಅಸಮಾಧಾನ ಆಗಿದೆ, ನಮ್ಗೆ ಕೆಲಸ ಆಯ್ತಾ ಇಲ್ಲ, ಹಂಗೆ ಹಂಗೆ ಅಂತ. ನಾನು ಹೇಳ್ತಾ ಇದ್ದೆ, ನಾನು ಹೇಳ್ದದ್ದು ನಿಜ. ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋವರೆಗೆ ಸುಮ್ಮನೆ ಇರಪ್ಪ, ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದೆ ಒಂದು ಮಾತು ಅವ್ರಿಗೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಹೇಳಿಲ್ಲ ಅವ್ರಿಗೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆಗಲಿ, ಆಮೇಲೆ ಕೂತ್ಕೊಂಡು ಮಾತಾಡೋಣ, ಎಲ್ಲ ನಿಮ್ಗೇನು ಅನ್ಯಾಯ ಆಗಿದೆ ಅದನ್ನೆಲ್ಲ ಕೂತ್ಕೊಂಡು ಕೂಲಂಕಷವಾಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ದೆ. ನಾನು ಕತ್ತಿಯವ್ರನ್ನ ಸಂಪರ್ಕ ಮಾಡಕ್ ಹೋಗಿಲ್ಲ. ಕತ್ತಿಯವರು ನನಗೆ ಫೋನ್ ಮಾಡಿದ್ದು ನಿಜ. ನನ್ನ ಕಣ್ಣಿನ ಆರೋಗ್ಯದ ಬಗ್ಗೆ ಕೇಳಿದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ನಾನು ರಾಜಕೀಯವಾಗಿ ಏನೂ ಮಾತಾಡಿಲ್ಲ. ಕತ್ತಿನೂ ನಾನು ಬಹಳ ವರ್ಷದ ಸ್ನೇಹಿತರು. ಆಪರೇಷನ್ ಆಗಿ 20 ದಿನ ಆದ್ಮೇಲೆ ಅವ್ರಿಗೆ ಗೊತ್ತಾಗಿದೆ. ಯಾವುದು?
ಗೊತ್ತಿಲ್ಲದೆ ಇರ್ಬೋದಪ್ಪ ಎಷ್ಟೋ ಜನಕ್ಕೆ. ಯಾರು ನಂಗೆ ಗೊತ್ತೇ ಮಂತ್ರಿ ಆಗಿದ್ರು ಅವರು. ಅಲ್ಲ ನಾನು ವಾಲಂಟಿಯರ್ ಆಗಿ ಅವ್ರಿಗೆ ಮಾತಾಡಿಲ್ಲ. ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿ ನಾನು ಮಾತಾಡಿದೆ, ನಿಮ್ ಕಣ್ಣು ಹೆಂಗಿದೆ ಅಂತ ಕೇಳಿದ್ರು. ಈಗ ನಾನು ಮಾತಾಡ್ತಾ ಇದ್ದೀನಿ ಇಷ್ಟೊತ್ತು, ಗೊತ್ತಾಯ್ತಾ? ಕೇಳಿದ್ರು, ನಾನೋಡಪ್ಪ ಕಣ್ಣು ಈಗ ಗುಣವಾಗ್ತಾ ಇದೆ, ನೀನ್ ಹೆಂಗಿದ್ದೀನಿ ಅಂತ ಕೇಳಿದೆ. ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು. ಒಂದಿನ ಸಿಕ್ಕಣಪ್ಪ ಅಂತ ಹೇಳಿದೆ, ಅಷ್ಟೇ ಮುಗಿದೋಯ್ತು. ಯಾರು ಹೊರಟ್ಟಿ? ಇಲ್ಲಪ್ಪ, ನಾನು ಯಾರನ್ನೂ ಕರೆಯಲ್ಲ, ಯಾರನ್ನೂ ಹೋಗಿ ಅಂತಲೂ ಹೇಳಲ್ಲ. ನಾನು ಯಾರನ್ನೂ ಪಕ್ಷಕ್ಕೆ ಬರ್ರಿ ಅಂತ ಕರೆಯಲ್ಲ. ಇವರೆಲ್ಲ ನಾನು ಕೇಳ್ಕೊ ಬಂದಿರ, ಅವ್ರಿಗೆ ಅಲ್ಲಿ ಬೇಸರ ಬಿಟ್ಬಿಟ್ಟು ಬಂದದ್ದು ಇವರು. ಹೇಳಪ್ಪ ನೀನು. ನಾನು ಕರೆಯಾಗಿ ಬಂದಿದ್ದೆ ಅವ್ರಿಗೆ. ಈಗ ನಮ್ಮ ಪಕ್ಷದಲ್ಲಿರುವಾಗ ಇನ್ಯಾರನ್ನ ಹೇಳ್ತಾರೆ? ನಿನ್ನೆ ಹೇಳ್ತಾರ? ನಮ್ಮ ಪಕ್ಷದಲ್ಲಿರುವಾಗ ಯಾರನ್ನ ಹೇಳ್ತಾರೆ? ನನ್ನೇ ಹೇಳ್ತಾರೆ. ಇನ್ನೊಬ್ರು ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ, ಸೋನಿಯಾ ಗಾಂಧಿ ಅವ್ರನ್ನ ಹೇಳ್ತಾರೆ. ಇದೇನು ಈಗ ಬೇರೆಯವ್ರನ್ನ ಹೇಳಕ್ಕಾಗತ್ತ ಅವರು? ದೇವೇಗೌಡ ಕುಮಾರಸ್ವಾಮಿ ಯಾರು ಆ ಪಕ್ಷದಲ್ಲಿದ್ದಾಗ ಆ ಪಕ್ಷಕ್ಕೆ ಲಾಯಲ್ ಆಗಿದ್ರು ಅಷ್ಟೇ. ಇಂಗ್ಲಿಷ್ನಲ್ಲಿ ಮಿಸ್ಟರ್ ದೇವೇಗೌಡ, ಅಯ್ಯೋ ಒಳ್ಳೆ ಕಥೆ ಆಯ್ತು. ಮಿಸ್ಟರ್ ದೇವೇಗೌಡ